ತನ್ನ ತಾಯಿ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದ ಕೆಲಸದಾಳನ್ನ ಸರ್ಕಾರಿ ಸರ್ವೇಯರೇ ಹತ್ಯೆ ಮಾಡಿದ್ದ. ದೃಶ್ಯಂ ಸಿನಿಮಾ ಸ್ಟೈಲಲ್ಲೇ ಖತರ್ನಾಕ್ ಪ್ಲಾನ್ ಮಾಡಿ ಬಚಾವೂ ಆಗಿದ್ದ. ಆದ್ರೆ ಪೊಲೀಸರ ಆ ಒಂದು ಪ್ಲಾನ್ಗೆ ಹಂತಕ ಸಿಕ್ಕಿಬಿದ್ದಿದ್ದಾನೆ. ಕೆಲಸದಾಳಿನ ಜೊತೆ ವಯಸ್ಸಾದ ಆಂಟಿ ಕಳ್ಳಾಟ, ತೋಟದ ಮನೆಯಲ್ಲದೆ ಥೈತಕ ಹೆಣವಾದ ತಾತ. ಈ ಸ್ಟೋರಿ ನೋಡ್ತಿದ್ರೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ಇವರಿಬ್ಬರಿಗೂ ಮೊಮ್ಮಕ್ಕಳನ್ನ ಆಡಿಸೋ ವಯಸ್ಸು ಮೀರಿ ಹೋದಂಗಿದೆ. ಇಂಥ ವಯಸ್ಸಲ್ಲೂ ಅದೇನೇನ್ ಆಟ ಅಂತೀರ? ನಿಮಗೆ ಕೇಳೋದಕ್ಕೂ ಆಗಲ್ಲ, ನಾವ್ ಹೇಳೋದಕ್ಕೂ ಆಗಲ್ಲ ಬಿಡಿ. ಇದನ್ನ ಕ್ರಶ್ ಅನ್ನೋದ, ಲವ್ ಅನ್ನೋದ ಆ ದೇವ್ರೇ ಬಲ್ಲ. ನಿನ್ನ ಮರೆಯಲಾರೆ ಅಂತ ತೋಟದಲ್ಲಿ ಆಟ ಆಡ್ತಿದ್ದ ತಾತ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಆಗಿದ್ದಾನೆ. ಅಮಾಯಕಿಯಂತೆ ನಿಂತಿರೋ ಈಕೆ ಹೆಸರು ಮಲ್ಲಮ್ಮ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೆನ್ನಟ್ಟಿ PA ಗ್ರಾಮದವಳು. ಗಂಡ ಮಗನ ಜೊತೆ ವಾಸವಾಗಿದ್ದವಳು. ಊರಿಗೆಲ್ಲ ಬುದ್ಧಿ ಹೇಳ್ತಿದ್ಲಂತೆ. ಬೇಜಾನ್ ಆಸ್ತಿ ಇದ್ದಿದ್ರಿಂದ ತೋಟದ ಕೆಲಸಕ್ಕೆ ಮಹದೇವಪ್ಪ ಎಂಬಾತನನ್ನ ಇಟ್ಕೊಂಡಿದ್ರಂತೆ. ಆದ್ರೆ ಮಲ್ಲಮ್ಮನಿಗೆ ಅದೇನಾಯ್ತೋ ಗೊತ್ತಿಲ್ಲ. ಮನೆಯ ಆಳು ಮಹದೇವಪ್ಪನ ಮೇಲೆ ಮನಸ್ಸು ಮಾಡಿದ್ಲು. ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಬರ್ತಿದ್ದವಳು ಜಮೀನಿನಲ್ಲದೆ ಜಿಂಗಿ ಚಕ ಅಂತಿದ್ಲು. ಆದ್ರೆ ಅದೆಷ್ಟು ದಿನ ನಡೆಯತ್ತೆ ಹೇಳಿ? ಮೇ 31ರಂದು ಮಗ ಅಪ್ಪು ಗೌಡನ ಕೈಗೆ ಜೋಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿತ್ತು. ಈ ವೇಳೆ ಮಹದೇವಪ್ಪನಿಗೆ ಕಟ್ಟಿಗೆಯಿಂದ ಹೊಡೆದು ಸ್ಪಾಟ್ನಲ್ಲದೆ ಹೆಣ ಕೆಡವಿದ್ದ. ಮೊದಲನೇ ಬಾರಿ ತಾಯಿ ಮತ್ತು ಮಹದೇವಪ್ಪ ಇಬ್ಬರು ಸಿಗ್ತಾರೆ. ಅವರಿಬ್ಬರಿಗೂ ಕೂಡ ಬುದ್ಧಿವಾದ ಹೇಳಿ ಬೈಯುವಂಥ ಕೆಲಸ ಮಾಡ್ತಾನೆ. ಎರಡನೇ ಬಾರಿ ಸಿಕ್ಕಾಗ ಸೆಡ್ನಲ್ಲಿ ಇಬ್ಬರು ಅವ್ರ ಅಕ್ರಮ ಸಂಬಂಧ ಹೊಂದಿರೋ ಸಂದರ್ಭದಲ್ಲಿ ಸಿಕ್ಕಾಗ ಇವನು ವಾಪಸ್ ಅಲ್ಲಿ ತೋಟಕ್ಕೆ ಬರ್ತಾನೆ. ಅವ್ನು ಸರ್ವೇರಾಗಿ ಕೆಲಸ ಮಾಡ್ತಿರ್ತಾನೆ ಸಿಂದಗಿ ತಾಲೂಕು ಆಫೀಸಲ್ಲಿ. ಆವಾಗ ತೋಟಕ್ಕೆ ಬಂದು ಇವರಿಬ್ಬರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಕಟ್ಟಿಗೆಯಿಂದ ಬಲವಾಗಿ ತಲೆಗೆ ಹೊಡಿತಾನೆ ಮಹದೇವಪ್ಪಗೆ. ಹೊಡೆದ್ಮೇಲೆ ಮಹದೇವಪ್ಪ ಅಲ್ಲೇ ಮೂರ್ಛೆ ಹೋಗ್ತಾನೆ. ಕೊನೆಗೆ ಅವ್ನ ಸಾವು ಕೂಡ ಆಗ್ತದೆ ವಯಸ್ಸಾಗಿದ್ದರಿಂದ. ಅದಾದಮೇಲೆ ಅವ್ರ ತಂದೆನೂ ಕರಿತಾನೆ, ಇಲ್ಲ ಹಿಂಗಾಗೈತಿ, ನಾನು ಅವರಿಬ್ಬರು OTT ಮತ್ತು ಬೇರೆ ಬೇರೆ ಯೂಟ್ಯೂಬಲ್ಲಿ ಕ್ರೈಮ್ ಸೀನ್ಗಳು ನೋಡ್ತಾನೆ. ಕ್ರೈಮ್ ಸೀನಲ್ಲಿ ಯಾವ ಥರ ಅದನ್ನು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಬೇಕು, ಡಿಜಿಟಲ್ ಎವಿಡೆನ್ಸ್ ಸಿಗದಿರೋವಾಗ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಪೂರ್ಣ ಪ್ರಮಾಣದೊಳಗೆ ಪ್ಲ್ಯಾನ್ ಮಾಡಿ ಕೊಲೆ ಆದಮೇಲೆ ಅವ್ರ ತಂದೆ ತಾಯಿ ಗೈಡ್ ಮಾಡ್ತಾನೆ ಅವನು. ದೃಶ್ಯಂ ಸ್ಟೈಲ್ ಮರ್ಡರ್, ಹಂತಕ ಸಿಕ್ಕಿದ್ದೇ ರೋಚಕ. ಮಹದೇವಪ್ಪನ ಹೆಣ ಬೀಳ್ತಿದ್ದಂತೆ ಅಪ್ಪು ಗೌಡ ದೃಶ್ಯಂ ಸಿನಿಮಾ ಸ್ಟೈಲಲ್ಲೇ ಖತರ್ನಾಕ್ ಪ್ಲಾನ್ ಹೆಣದಿದ್ದ. ಪೊಲೀಸರ ಕೈಗೆ ಸಿಕ್ಕಿ ಬೀಳಬಾರದು ಅಂತ ಜಮೀನೊಂದರ ಮುಳ್ಳಿನ ಕಂಟಿಯಲ್ಲಿ ಶವವನ್ನ ಬಿಸಾಡಿದ್ದ. ಆವತ್ತೇ ಎಲ್ಲಾ ಸಾಕ್ಷ್ಯಗಳನ್ನು ನಾಶ ಮಾಡಿದ್ದ. ಪೊಲೀಸರು ವಿಚಾರಣೆಗೆ ಬಂದಾಗ ಯಾವ ರೀತಿ ಉತ್ತರ ಕೊಡಬೇಕು, ಕೇಸ್ನಿಂದ ಹೇಗೆಲ್ಲ ಬಚಾವಾಗಬೇಕು ಅಂತ ಪೋಷಕರಿಗೆ ಟ್ರೈನಿಂಗ್ ಕೊಟ್ಟಿದ್ದ. ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಕೆ ಮಾಡದಂತೆ, ಊರು ಬಿಡದಂತೆ ತಾಕೀತು ಮಾಡಿದ್ದಂತೆ. ಕೊಲೆ ನಡೆದ 4 ದಿನಕ್ಕೆ ಮಹದೇವಪ್ಪನ ಶವ ಪತ್ತೆಯಾಗಿತ್ತು. ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಆದ್ರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ದಿನಗಳದಂತೆ ಅಪ್ಪು ಗೌಡನ ಮೇಲೆ ಅನುಮಾನ ಶುರುವಾಗಿತ್ತು. ವಿಚಾರಣೆ ಮಾಡಿದಾಗ ಸಣ್ಣ ಅನುಮಾನ ಬಾರದಂತೆ ಉತ್ತರ ಕೊಟ್ಟಿದ್ರು. ಹೀಗಾಗಿ ಯಜಮಾನಿ ಮಲ್ಲಮ್ಮ, ಆಕೆ ಪುತ್ರ ಅಪ್ಪು ಗೌಡ ಹಾಗೂ ಗಂಡ ಸಿದ್ದನಗೌಡನಿಗೆ ಬ್ರೈನ್ ಮ್ಯಾಪಿಂಗ್, ಪಾಲಿಗ್ರಫಿ ಮಾಡಿಸಿದ್ದಾರೆ. ಈ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ. ತನಿಖಾಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವಂತ ಒಂದು ಉದ್ದೇಶದಿಂದ ಇವರ ಮೇಲೆ ಯಾವುದೇ ರೀತಿಯಾದಂಥ ಸಂಶಯ ಬರಬಾರದು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡಿರ್ತಾರೆ. ನಮಗೆ ಮೇಜರ್ ಆಗಿ ಸಸ್ಪಿಷಿಯಸ್ಸು ಇವರು 3 ಜನದ ಮೇಲೆ ಬಂದಾಗ ನಾವು ಸೈಂಟಿಫಿಕ್ ಆಗಿ ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಅಡಿಯನ್ನು ನಾವು ತನಿಖೆಯನ್ನು ಕೈಗೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ನಮಗೆ ಹೊರಬರುತ್ತೆ. ಮೃತನಾದಂಥ ವ್ಯಕ್ತಿಯ ಚಪ್ಪಲಿಗಳಾಗಿರ್ಬೋದು, ಇವರು ಮಾಡಿದಂಥ ಪ್ಲ್ಯಾನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸದ್ಯ ಆರೋಪಿ ಅಪ್ಪು ಗೌಡ, ಮಲ್ಲಮ್ಮ ಹಾಗೂ ಪತಿ ಸಿದ್ದನಗೌಡನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಮಾಡಬಾರದ ವಯಸ್ಸಲ್ಲಿ ಮಾಡಿದ್ರೆ ಆಗಬಾರದ್ದೇ ಆಗತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಮತ್ತೊಂದು ಸಾಕ್ಷಿ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಆತ ಬಣ್ಣದ ಮಾತಲ್ಲೇ ಪಕ್ಕದ ಮನೆ ಹುಡುಗಿನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ. ಪ್ರೀತಿಯ ನಾಟಕವಾಡಿ ರೂಮ್ಗೂ ಕರೆದೊಯ್ದಿದ್ದ.
ಖಾಸಗಿ ವಿಡಿಯೋ ಇಟ್ಕೊಂಡು ಪ್ರೇಯಸಿಯನ್ನೇ ಗ್ಯಾಂಗ್ ರೇಪ್ ಮಾಡಿಸಿದ್ದಾನೆ. ಕಾಲೇಜ್ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್, ಪ್ರೀತಿ ಹೆಸರಲ್ಲಿ ಮೋಸ, ಕಾಮುಕರ ಅಟ್ಟಹಾಸ. ಮನಸ್ಸು ಕೊಟ್ಟ ಹುಡುಗಿನ ಹುಡುಗರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ, ಜೀವಕ್ಕೆ ಜೀವ ಕೊಡೋದಕ್ಕೂ ರೆಡಿಯಾಗ್ತಾರೆ, ಯಾರ ದೃಷ್ಟಿಯೂ ಬೀಳದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಆದರೆ ರಾಮನಗರದಲ್ಲೊಬ್ಬ ಪ್ರೇಮಿ ತನ್ನ ಲವರ್ ಬಾಳಲ್ಲಿ ಚೆಲ್ಲಾಟವಾಡಿದ್ದಾನೆ. ಸ್ನೇಹಿತರ ಜೊತೆ ಸೇರಿ ಪ್ರೇಯಸಿಯನ್ನೇ ಗ್ಯಾಂಗ್ ರೇಪ್ ಮಾಡಿಸಿದ್ದಾನೆ. ಕಮಂಗಿಗಳ ಥರ ಕೈ ಕಟ್ಕೊಂಡು ನಿಂತಿದ್ದಾರಲ್ಲ, ಇವರೇ ನೋಡಿ ಹೆಣ್ಮಗಳ ಬಾಳಿಗೆ ಕೊಳ್ಳಿ ಇಟ್ಟ ಕಾಮಾಸುರರು. ಹೆಸರು ವಿಕಾಸ್, ಪ್ರಶಾಂತ್ ಅಂಡ್ ಚೇತನ್. ಎಲ್ಲರೂ ಒಂದೇ ಗ್ರಾಮದವರು. ವಿಕಾಸ್ ಎಂಬಾತ ತಮ್ಮದೇ ಊರಿನ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ನೀನೇ ಮೊದಲು ನೀನೇ ಕೊನೆ ಅಂತ ಡೈಲಾಗ್ ಹೊಡೆದು ಪ್ರೇಮದ ಬಲೆಗೆ ಬೀಳಿಸ್ಕೊಂಡಿದ್ದಂತೆ. ಮಂಚದ ಕನಸು ಕಂಡವ ಬಣ್ಣದ ಮಾತಲ್ಲೇ ಮೋಡಿ ಮಾಡಿ ಲೈಂಗಿಕ ಸಂಪರ್ಕ ಬೆಳೆಸಿದ್ದ. ಆ ಖಾಸಗಿ ಕ್ಷಣಗಳನ್ನ ವಿಡಿಯೋನು ಮಾಡಿಕೊಂಡಿದ್ದಂತೆ. ಅದೇ ವಿಡಿಯೋ ತೋರಿಸಿ ಕರೆದಾಗೆಲ್ಲ ಬರಬೇಕು ಅಂತ ಬೆದರಿಸಿದ್ದ. ಸ್ನೇಹಿತರಾದ ಪ್ರಶಾಂತ್ ಹಾಗೂ ಚೇತನ್ನನ್ನು ಕರೆದೊಯ್ದು ಪ್ರೇಯಸಿಯನ್ನೇ ಹುರಿದು ಮುಕ್ಕಿದ್ದಾನೆ. ಕಾಮಾಂಧರ ಕ್ರೌರ್ಯಕ್ಕೆ ನಲುಗಿದ ಯುವತಿ ಮಾಗಡಿ ಠಾಣೆಗೆ ದೂರು ನೀಡಿದ್ದು ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಇಬ್ಬರು ವಿದ್ಯಾರ್ಥಿಗಳಾಗಿದ್ದು ಓರ್ವ ಉದ್ಯೋಗಿ ಅನ್ನೋದು ಗೊತ್ತಾಗಿದೆ. ಸದ್ಯ ಮೊಬೈಲ್ FSLಗೆ ಕಳಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಏನು 3 ಜನ ಆರೋಪಿಗಳಿದ್ದಾರೆ, ಆ 3 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಅವರೆಲ್ಲ ಒಂದೇ ಊರಿನವರಾಗಿರ್ತಾರೆ, ಗೊತ್ತಿರೋವಂಥವ್ರಾಗಿರ್ತಾರೆ. ಈ ಪರಿಚಯವನ್ನೇ ಅವರು ದುರ್ಬಳಕೆ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆ ಹುಡುಗಿನ ಈ ರೀತಿ ಒಂದು ಅತ್ಯಾಚಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಪ್ರಕರಣ ದಾಖಲಿಸ್ಕೊಂಡು ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಅವನು ಹುಡುಗಿ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿರ್ತಾನೆ. ನಂತರದಲ್ಲಿ ಅದನ್ನೇ ಒಂದು ಬಂಡವಾಳವಾಗಿ ಇಟ್ಕೊಂಡು ಆ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಬಳಸ್ಕೊಂಡಿರ್ತಾನೆ. ಬಾಳಿನುದ್ದಕ್ಕೂ ಬೆಳಕಾಗ್ತೀನಿ ಎಂದ ಪ್ರಿಯಕರ ಯುವತಿಗೆ ಮುಳುವಾಗಿದ್ದಾನೆ. ಮೈಯೆಲ್ಲ ಕಾಮ ತುಂಬಿಕೊಂಡ ಇಂಥ ಕ್ರಿಮಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ. ಕಾರವಾರದ ಕಡಲ ತೀರದಲ್ಲಿ GPS ಟ್ರ್ಯಾಕರ್ ಅಳವಡಿಸಿದ ಹಕ್ಕಿಯೊಂದು ಪತ್ತೆಯಾಗಿದೆ. ಇದು ಕರಾವಳಿಯಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿಸಿದೆ. ಹಕ್ಕಿಗೆ ಅಳವಡಿಸಿದ ಚೀನಾ ಉಪಕರಣ ಜನರ ನಿದ್ದೆಗೆಡಿಸಿದೆ. ಸೀಬರ್ಡ್ ಸುತ್ತಮುತ್ತ ಸೀಗಲ್ ಹಾರಾಟ. ಕರುನಾಡ ಕರಾವಳಿಯಲ್ಲಿ ಚೀನಾ ಗುಪ್ತ ಕಣ್ಣು. ಭಾರತಕ್ಕೆ ಅಕ್ಕಪಕ್ಕದ ರಾಷ್ಟ್ರಗಳೇ ಸೆರಗಿನ ಕೆಂಡವಾಗಿದೆ. ಮಗ್ಗಲ ಮುಳ್ಳಾಗಿ ಆಗಾಗ ನರಿಬುದ್ಧಿಯಿಂದ ರಣಹೇಡಿ ಕೆಲಸಕ್ಕೆ ಕೈ ಹಾಕ್ತವೆ. ಇದೀಗ ಶತ್ರು ರಾಷ್ಟ್ರಗಳು ಇಂಥದ್ದೇ ಕುತಂತ್ರ ಹೆಣಿದಿವೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಕರಾವಳಿಯಲ್ಲಿ ಚೀನಾದ GPS ಟ್ರ್ಯಾಕರ್ ಅಳವಡಿಸಿದ ಸೀಗಲ್ ಹಕ್ಕಿ ಸಂಶಯದ ಸಂಚಲನ ಸೃಷ್ಟಿಸಿದೆ. ಕಾರವಾರದ ರವೀಂದ್ರನಾಥ ಕಡಲ ತೀರದ ಬದಿಯಲ್ಲಿ ಸೀಗಲ್ ಹಕ್ಕಿ ಪತ್ತೆಯಾದ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಕುತೂಹಲದ ಜೊತೆಗೆ ಆತಂಕಕ್ಕೂ ಕಾರಣವಾಗಿದೆ. ಹಕ್ಕಿಗೆ ಚೀನಾದ GPS ಟ್ರ್ಯಾಕರ್ ಅಳವಡಿಸಿದ್ದು ಗೂಢಾಚರ್ಯಕ್ಕೆ ಹಾರಿಬಿಡಲಾಗಿದೆ ಅನ್ನೋ ಶಂಕೆ ಮೂಡಿದೆ. ಕಾರವಾರದಲ್ಲಿ ನೌಕಾನೆಲೆ, ಅಣೆಕಟ್ಟುಗಳು, ಕೈಗಾ ಅಣುವಿದ್ಯುತ್ ಸ್ಥಾವರ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಿವೆ. ಹೀಗಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸದ್ಯ ಹಕ್ಕಿಗೆ ಅಳವಡಿಸಿದ ಉಪಕರಣವನ್ನ ಫಾರೆನ್ಸಿಕ್ಗೆ ರವಾನಿಸಿದ್ದಾರೆ. ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದೆ. ಇದರ ಜೊತೆಗೆ ಶ್ರೀಲಂಕನ್ ಇವರು ಅಲ್ಲಿರೋ ಆರ್ಥಿನಾಲಜಿಸ್ಟ್ ಕೂಡ ಅಲ್ಲಿ ಸೇರಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೋದು ಅಂತ ಒಂದು ಅವ್ರಿಗೆ ಸಂಪರ್ಕ ಮಾಡಿ ಅವರು ನಮಗೆ ಮಾಹಿತಿ ಅಂತ ನೀಡಿದ್ದಾರೆ. ಇದು ಮುಂದೆ ಹೊರದು ಅವರು ನಮಗೆ ಈ ಡಿವೈಸ್ ಅಂತ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದು ನಾವು ಕೂಡಲೇ ಈ ಡಿವೈಸ್ ಬಗ್ಗೆ ಇನ್ ಕೇಸ್ ಇವಾಗ ಸಸ್ಪಿಷಿಯಸ್ ಆಗಿ ಇದು ಏನಾದರೂ ಸ್ಪೈಯಿಂಗ್ ಮಾಡ್ತಾ ಇದ್ದಾರಾ, ಇಲ್ಲ ಇದು ಡಿವೈಸ್ ಜೊತೆಗೆ ಬೇರೆ ಏನಾದರೂ ಇದೆಯಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ನಾವು ಕೂಡಲೇ ಇದಕ್ಕೆ ನಾವು ನಮ್ಮದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಇದನ್ನು ಕಳಿಸ್ಕೊಡ್ತೀವಿ. ಪ್ರಾಥಮಿಕ ತನಿಖೆಯಲ್ಲಿ ಶ್ರೀಲಂಕಾ ರಿಸರ್ಚ್ ಸೆಂಟರ್ನಿಂದ ಸೀಗಲ್ ಹಕ್ಕಿಯನ್ನ ಹಾರಿಬಿಡಲಾಗಿದೆ ಎನ್ನಲಾಗ್ತಿದೆ. ಸೀಗಲ್ ಹಕ್ಕಿಗಳ ವಲಸೆ ಪ್ರದೇಶ, ಆಹಾರ ಕ್ರಮ, ಚಲನವಲನ ಮತ್ತು ಜೀವನ ಶೈಲಿಯ ಕುರಿತು ಅಧ್ಯಯನ ಮಾಡುತ್ತಿದೆ ಅನ್ನೋ ಮಾಹಿತಿ ಸಿಗ್ತಿದೆ. ಆದರೆ ಉಪಕರಣದ ಮೇಲೆ ಚೈನಾ ಕಂಪನಿ ಹೆಸರು ಇರೋದ್ರಿಂದ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಒಟ್ಟಾರೆ GPS ಟ್ರ್ಯಾಕರ್ ಅಳವಡಿಕೆಯ ಸೀಗಲ್ ಹಕ್ಕಿ ಭಯ ಹುಟ್ಟಿಸಿದ್ದು ತನಿಖೆ ಬಳಿಕವೇ ಮತ್ತಷ್ಟು ಸತ್ಯ ಹೊರಬರಬೇಕಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.
ಆ ಶಾಲೆಯಲ್ಲಿ ನೂರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ತಮ್ಮ ಭವಿಷ್ಯದ ಕನಸಿನ ಕೋಟೆಯನ್ನೇ ಕಟ್ಕೊಂಡಿದ್ದಾರೆ. ಆದರೆ ಭವಿಷ್ಯ ರೂಪಿಸಬೇಕಾದ ಶಾಲೆಯೇ ಕತ್ತಲಲ್ಲಿ ಮುಳುಗಿದೆ. ಕುಡಿಯುವ ನೀರು, ಸುಸಜ್ಜಿತ ಕಟ್ಟಡ, ಪ್ಲೇ ಗ್ರೌಂಡ್ ಎಲ್ಲವೂ ಇದೆ. ಆದರೆ ಮುಖ್ಯವಾಗಿ ಬೇಕಾಗಿರುವ ವಿದ್ಯುತ್ ವ್ಯವಸ್ಥೆಯೇ ಇಲ್ಲ. ಇದರಿಂದ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಪೋಷಕರು ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಬಿಇಒ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಶಾಲೆಗಳಿಗೂ ಕೂಡ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ. ಎಷ್ಟು ವರ್ಷದಿಂದ? 18 ವರ್ಷದಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದ ಶಾಲೆ ಇದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಹೇಳತೀರದಾಗಿದೆ. ಊರೂರಲ್ಲೂ ಗವರ್ನಮೆಂಟ್ ಸ್ಕೂಲ್ಗಳಲ್ಲಿ ಸಮಸ್ಯೆ ತಾಂಡವವಾಡ್ತಿದೆ. ಸರಿಯಾಗಿ ಪಾಠ ಕೇಳೋದಕ್ಕೂ ಆಗದೆ ಪುಟ್ಟ ಪುಟ್ಟ ಮಕ್ಕಳು ಪರದಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ನಿದ್ದೆಯಿಂದ ಎದ್ದ ಹಾಗೆ ಕಾಣಿಸ್ತಿಲ್ಲ. ಹೀಗಾಗಿ ನಿಮ್ಮ ನ್ಯೂಸ್ 18 ಅಖಾಡಕ್ಕಿಳಿದು ಸರ್ಕಾರಿ ಶಾಲೆಗಳ ಪರ ದನಿ ಎತ್ತಿದೆ. ಬೀದರ್ನಲ್ಲಿ ಕತ್ತಲಲ್ಲಿರೋ ಶಾಲೆಯ ಅವ್ಯವಸ್ಥೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದೆ. ನಿದ್ದೆಗಣ್ಣಲ್ಲಿದ್ದ ಅಧಿಕಾರಿಗಳನ್ನ ಬಳಿದೆಬ್ಬಿಸಿದೆ. ಕಳೆದ 18 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಇವತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಹಳಷ್ಟು ಸಮಸ್ಯೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸದ್ಯ ನಾನು ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಆ ಶಾಲೆ ನೀವು ನೋಡ್ತಾ ಇರ್ಬೋದು. ನಿಮಗೆ ಕೊಠಡಿ ಒಳಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಸ್ಮಾರ್ಟ್ ಕ್ಲಾಸ್. ಈ ಒಂದು ಸ್ಮಾರ್ಟ್ ಕ್ಲಾಸ್ಗೆ ಈಗ ಬೃಹತ್ ಗಾತ್ರದ ಒಂದು ಟಿವಿ ಕೂಡ ಇರ್ತಕ್ಕಂಥದ್ದು. ಟಿವಿ ಇದ್ರೂ ಕೂಡ ಏನು ಮಕ್ಕಳು ಕತ್ತಲೆ ಏನು ಕರೆಂಟ್ ಇರದೇ ಇರೋ ಕಾರಣಕ್ಕೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಯಾವುದೋ ಒಂದು ಪ್ರಯೋಜನಕ್ಕೂ ಬಾರದಾಗಿದೆ. 18 ವರ್ಷದಿಂದ ಸರ್ಕಾರಿ ಶಾಲೆಗೆ ಕತ್ತಲೆ ಭಾಗ್ಯ. ಬರ್ತಿಲ್ಲ ಕರೆಂಟ್, ನಡೀತಿಲ್ಲ ಸ್ಮಾರ್ಟ್ ಕ್ಲಾಸ್. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಅಧಿಕಾರಿಗಳ ಕಣ್ಣಿಗೆ ಕಾಣಿಸಲ್ವೋ ಅಥವಾ ಕಾಣಿಸಿದ್ರೂ ಕುರುಡರಂತೆ ವರ್ತಿಸ್ತಿದಾರೋ ಗೊತ್ತಿಲ್ಲ. ಅದೆಷ್ಟರ ಮಟ್ಟಕ್ಕೆ ಬೇಜವಾಬ್ದಾರಿ ತೋರ್ತಿದ್ದಾರೆ ಅನ್ನೋದಕ್ಕೆ ಈ ಶಾಲೆಯೇ ಸಾಕ್ಷಿ. ಇದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಗ್ರಾಮದ ಸರ್ಕಾರಿ ಶಾಲೆ. 110ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಕುಡಿಯುವ ನೀರು, ಸುಸಜ್ಜಿತ ಕಟ್ಟಡ, ಪ್ಲೇ ಗ್ರೌಂಡ್ ಎಲ್ಲವೂ ಇದೆ. ಆದ್ರೆ ಮುಖ್ಯವಾಗಿ ಬೇಕಾಗಿರೋ ವಿದ್ಯುತ್ ವ್ಯವಸ್ಥೆನೇ ಇಲ್ಲ. ಬರೋಬ್ಬರಿ 18 ವರ್ಷಗಳಿಂದ ಕತ್ತಲಲ್ಲೇ ಮುಳುಗಿ ಹೋಗಿದೆ. ಕಣ್ಣುಗಳವನಿಲ್ಲ ಗೊತ್ತ ಅನ್ಸುತ್ತೆ ನಂಗೆ. 2 ಕಣ್ಣುಗಳು ಇದ್ರೆ ತಕ್ಷಣ ಒಂದ್ಸತಿ ಬಂದು ನೋಡ್ತಿದ್ರು. 18 ವರ್ಷ ಹಿಡಿದು ಮಕ್ಕಳಿಗೆ ಇದೇ ರೀತಿ ಕತ್ತಲಲ್ಲಿ ಕಲಿತಾ ಅಂದ್ರೆ ಅವ್ರ ಶಿಕ್ಷಕರು ಯಾವ ರೀತಿ ಮಕ್ಕಳು ಅದನ್ನೇ ಪೂರ್ಣ ಮಾಡ್ತಿರ್ಬೇಕು ನನಗೊಂದು ಪ್ರಶ್ನೆ ಕಾಡ್ತಿದೆ. ನಿಜವಾಗ್ಲೂ ಇವತ್ತು ಸ್ಮಾರ್ಟ್ ಕ್ಲಾಸ್ ನೋಡಿ ಸರ್, ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಮಾರ್ಟ್ ಕ್ಲಾಸ್ ಕಳಿಸಿರೋದು ಕರೆಂಟ್ ವಿದ್ಯುತ್ ಇಲ್ಲ. ಶಿಕ್ಷಕರು ಬಂದ್ರೆ ತಮ್ಮ ತಮ್ಮಂದು ಇದಿಲ್ಲ ಸರ್, ಕರೆಂಟ್ ಇಲ್ಲ. ಯಾವ ರೀತಿ ಬಂದೆ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಏನು ಇಲ್ಲ ಸರ್, ಚಾರ್ಜ್ ಮನಿ ಹೋಗ್ತಾರೆ, ಚಾರ್ಜ್ ಮನಿ ಮಾಡ್ಕೊಂಡು ಮತ್ತೆ ಚಾರ್ಜ್ ಹಾಕ್ತಾರೆ, ತಮ್ಮ ಕೊಡ್ತಾರೆ. ಅಂತ ಪರಿಸ್ಥಿತಿ ಯಾಕೆ ಬಂತು ಸರ್ಕಾರಿ ಶಾಲೆಗಳಿಗೆ? ಇವತ್ತು ಪ್ರೈವೇಟ್ ಸ್ಕೂಲ್ ಮಕ್ಕಳು ಅಡ್ಮಿಷನ್ ಮಾಡಕ್ಕೆ ಡೊನೇಷನ್ ಹಾವಳಿ ಇದೆ ಚಾರ್ಜ್ ಜಾಸ್ತಿ. ಇವತ್ತು ಅಂತ ಮಕ್ಕಳು ಇವತ್ತು ಬಂದು ಇವತ್ತು ಗಡಿ ಭಾಗದ ಮಕ್ಕಳು ಸರ್, ಇಲ್ಲಿ ನೋಡಿ ನೀವು ಊರ ಪಕ್ಕ ಸಣ್ಣ ಊರು ಹಳ್ಳಿ ಸರ್, ಇದು ಹಳ್ಳಿ ಮಕ್ಕಳು ಇವತ್ತು ಮ್ಯಾಲ ಗುಡ್ಡದ ಮೇಲೆ ಬಂದು ಶಾಲೆ ಮಕ್ಕಳು ಕಲಿತಾರ ಅಂದ್ರೆ ಮಕ್ಕಳಿಗೆ ಕರೆಂಟ್ ಅದು ವಿದ್ಯುತ್ ಸಮಸ್ಯೆಗಳಿಲ್ಲ. ಕಳೆದ 1 ವರ್ಷದ ಹಿಂದೆಯೇ KKRDB ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ನಡೆಸಲು ಸ್ಮಾರ್ಟ್ ಪೆನಲ್ ಬೋರ್ಡ್ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯುತ್ ಸಂಪರ್ಕ ಇಲ್ಲದೆ ಇದರಿಂದ ಬಡ ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಅಂತಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ಬಸವ ಕಲ್ಯಾಣ ಬಿಇಒ ಭರವಸೆ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಶಿಫ್ಟ್ ಆಗಿದೆ ಸ್ಕೂಲ್, ಅದು ಈ ಕಡೆ ಬೇರೆ ಕಡೆ ಆಗಿದೆ. ಈಗ ಮಾಡ್ತೀವಿ, ಇನ್ನೊಂದು ವಾರದೊಳಗಾಗಿ ಮಾಡ್ತೀವಿ. ಇನ್ನೊಂದು ವಾರದೊಳಗೆ PDO ಸಂಪರ್ಕ ಮಾಡಿ ಮಾತಾಡ್ತೀವಿ. ಅದೆಲ್ಲ ಕನೆಕ್ಷನ್ ಕೊಡಿಸ್ತೀರಾ ಹಂಗಾದ್ರೆ? PDO ಮಾತಾಡಿ ನಾವು ಇದು ಸಂಪರ್ಕ ಕನೆಕ್ಷನ್ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದರೂ ಸರ್ಕಾರಿ ಶಾಲೆಗೆ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನೋದೇ ವಿಪರ್ಯಾಸ. ಇನ್ಮುಂದೆ ಆದ್ರೂ ಅಧಿಕಾರಿಗಳು ಬಡ ಮಕ್ಕಳ ಭವಿಷ್ಯಕ್ಕೆ ಬೆಳಕು ತರಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.